ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ನಮೋಸ್ತುತೆ ವ್ಯಾಸವಿಶಾಲಬುದ್ಧೇ ಪುಲ್ಲಾರವಿಂದಾಯತಪತ್ರನೇತ್ರಃ. ಯೇನ ತ್ವಯಾ ಭಾರತತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯಪ್ರದೀಪಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನವೇ. ಉತ್ತರಂ ಯಃ ಸಮುದ್ರಶ್ಚ ಹಿಮಾದ್ರಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀ ಯತ್ರ ಸಂತತಿ. ವಿಷ್ಣು ಪುರಾಣದಲ್ಲಿ ಅದ್ಭುತವಾದಂಥ ಈ ಶ್ಲೋಕ ಅಡಕವಾಗಿದೆ. ಉತ್ತರಂ ಯಃ ಸಮುದ್ರಶ್ಚ ಹಿಮಾದ್ರಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಮೂರು ಭಾಗದಲ್ಲಿ ದಕ್ಷಿಣದಲ್ಲಿ ಸಮುದ್ರವನ್ನು ಪಡೆದಂಥ, ಹಾಗೆ ಮೇಲೆ ಉತ್ತರ ಭಾಗದಲ್ಲಿ ಹಿಮಾಲಯವನ್ನು ಕಿರೀಟವಾಗಿ ಪಡೆದಂಥ ಹಿಮಾದ್ರಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ. ಈ ಭೂಮಿಗೆ ಭಾರತ, ಭಾರತ ಅಂದರೆ ಜ್ಞಾನದಲ್ಲಿ ರತರಾಗಿರೋವಂಥವ್ರು, ಬೆಳಕಿನಲ್ಲಿ ರತರಾಗಿರೋರು. ವರ್ಷಂ ತದ್ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಇವರಿಗೆಲ್ಲ ಭಾರತೀಯರು ಅಂತನ್ನುವಂಥ ಉಲ್ಲೇಖವನ್ನು ಮಾಡಿದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಬಹಳ ವಿಶೇಷವಾಗಿ ಭಗವಾನ್ ವೇದವ್ಯಾಸರು ಉಲ್ಲೇಖ ಮಾಡ್ತಾರೆ. ಜಾಂಬವೇ ಭಾರತಂ ವರ್ಷಂ ತೀರ್ಥಂ ತ್ರೈಲೋಕ್ಯ ವಿಶ್ರುತಂ. ಏನು ಹಾಗಂದರೆ ಇಡೀ ಬ್ರಹ್ಮಾಂಡದಲ್ಲೇ ಭಾರತ ಕರ್ಮಭೂಮಿ, ದೇವಭೂಮಿ, ದಿವ್ಯಭೂಮಿ, ಪುಣ್ಯಭೂಮಿ, ಮೋಕ್ಷಭೂಮಿ ಉಲ್ಲೇಖ ಮಾಡ್ತಾರೆ. ನೋಡಿ, ಜಂಬೂ ದ್ವೀಪದಲ್ಲಿರುವಂಥ ಭಾರತ, ಜಾಂಬವೇ ಭಾರತಂ ವರ್ಷಂ ತೀರ್ಥಂ ತ್ರೈಲೋಕ್ಯ ವಿಶ್ರುತಂ. 14 ಲೋಕದಲ್ಲೂ ಕೊಂಡಾಡ್ತಾರಂತೆ ದೇವಾನು ದೇವತೆಗಳು ಭಾರತವನ್ನು. ತೀರ್ಥಕ್ಷೇತ್ರ ತೀರ್ಥಕ್ಷೇತ್ರ ತೀರ್ಥಕ್ಷೇತ್ರ, ಯಾವುದೋ ಒಂದು ಭಾಗ ಅಲ್ಲ, ಕೇವಲ ಕಾಶಿ ಅಲ್ಲ, ಕೇವಲ ಅಯೋಧ್ಯೆ ಅಲ್ಲ, ಕೇವಲ ತಿರುಪತಿ ಅಲ್ಲ, ಕೇವಲ ಬದರಿ ಅಲ್ಲ, ಇಡೀ ಭಾರತವೇ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ಅಂತ ಉಲ್ಲೇಖ ಮಾಡ್ತಾರೆ. ಅಂಥ ಪುಣ್ಯಭೂಮಿ, ವಿಶೇಷವಾದಂಥ ಪುಣ್ಯಭೂಮಿ. ಇಲ್ಲಿ ಅನೇಕ ಋಷಿಗಳು ಜನಿಸ್ತಾರೆ. ಇದನ್ನು ಪರಮೇಶ್ವರ ಪಾರ್ವತಿಗೆ ಉಲ್ಲೇಖ ಮಾಡ್ತಾನೆ. ಎಲ್ಲ ಋಷಿಗಳು ಕೂತಿದ್ದಾರೆ ಕೈಲಾಸದಲ್ಲಿ. ಸಾಕ್ಷಾತ್ ಪರಮೇಶ್ವರ ಒಂದು ಸಂಗತಿಯನ್ನು ಹೇಳುತ್ತಾನೆ. ಧರ್ಮಾರ್ಥಂ ಪುರುಷವ್ಯಾಘ್ರ ಋಷಿಕೋಟಿ ಸಸರ್ಜ. ಧರ್ಮದ ರಕ್ಷಣೆಗೋಸ್ಕರ, ಈ ಸನಾತನ ಧರ್ಮದ ರಕ್ಷಣೆಗೋಸ್ಕರ ಭಗವಂತ ಕೋಟಿಗಟ್ಟಲೆ ಋಷಿಗಳನ್ನು ನಿರ್ಮಾಣ ಮಾಡಿದ್ದಾನೆ. ಇದು ಋಷಿಗಳ ಮುಂದೆ ಅಗಸ್ತ್ಯಾದಿ ಋಷಿಗಳು ಕೂತಿರುವಾಗ ಪರಮೇಶ್ವರ ಕೈಲಾಸದಲ್ಲಿ ನುಡಿದಿದ್ದು. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಬರುತ್ತೆ. ಧರ್ಮಾರ್ಥಂ ಪುರುಷವ್ಯಾಘ್ರ ಋಷಿಕೋಟಿ ಸಸರ್ಜ. ಕೋಟಿಗಟ್ಟಲೆ ಋಷಿಗಳನ್ನು ಭಗವಂತ ನಿರ್ಮಾಣ ಮಾಡಿದ್ದಾನೆ. ಈ ಧರ್ಮ ನಶಿಸಿ ಹೋಗಲ್ಲ. ಸನಾತನ, ಸನಾತನ ಅಂದರೆ ಅಳಿವಿಲ್ಲದೆ ಇದ್ದದ್ದು ಅಂತ ಅರ್ಥ. ಇದಕ್ಕೆಂದೂ ಅಳಿವಿಲ್ಲ. ಇದು ಧರ್ಮ, ಇದು ಮತ ಅಲ್ಲ, ಧರ್ಮ ಇದು ವಿಶೇಷವಾಗಿ. ಹಾಗೆ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಮಾರ್ಕಂಡೇಯ ಋಷಿಗಳು ಯುಧಿಷ್ಠಿರನಿಗೊಂದು ಮಾತು ಹೇಳ್ತಾರೆ. ವನಪರ್ವದಲ್ಲಿ ಬರುತ್ತೆ. ಯುಧಿಷ್ಠಿರಾದಿಗಳು ಪಂಚಪಾಂಡವರು ಕೂತಿದ್ದಾರೆ. ಮಾರ್ಕಂಡೇಯರು ಹೇಳ್ತಾರೆ, ಋಷಯಸ್ತೆ ಮಹಾತ್ಮಾನಃ ಪ್ರತ್ಯಕ್ಷಾಮ ಬುದ್ಧಯ ಕರ್ಮಭೂಮಿನ್ ಇಮಾಂ ಪ್ರಾಪ್ಯ ಪುನರ್ಯಾಂತಿ ಸುರಾಲಯಂ. ಅನೇಕ ಶ್ರೇಷ್ಠ ದೇವತೆಗಳು ಭಗವಂತನ ಆಜ್ಞೆಯಂತೆ ಋಷಿಯಾಗಿ ಪ್ರಕಟ ಆಗ್ತಾರೆ. ಅವರೆಲ್ಲ ಉತ್ತಮ ದೇವತೆಗಳು. ಅವರೆಲ್ಲ ಭಗವಂತನ ನಾರಾಯಣನ ಆಜ್ಞೆಯಂತೆ, ನಾರಾಯಣನ ಸೂಚನೆಯಂತೆ ಈ ಭೂಮಿಯಲ್ಲಿ ಅವತಾರ ಮಾಡ್ತಾರೆ ಋಷಿಗಳಾಗಿ. ಕರ್ಮಭೂಮಿ ಇಮಾಂ ಪ್ರಾಪ್ಯ ಪುನರ್ಯಾಂತಿ ಸುರಾಲಯಂ. ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿ ತಾವು ಹೊರಟೋಗ್ತಾರಪ್ಪ. ಇದು ಮಾರ್ಕಂಡೇಯರು ಯುಧಿಷ್ಠಿರಾದಿಗಳಿಗೆ ಉಲ್ಲೇಖ ಮಾಡ್ತಾರೆ. ಯದ್ಯಾ ಗಚ್ಚಂತಿ ಸಂಸಾರಂ
ಪುನರ್ಯೋನಿಷು ತಾದೃಶಾ ಕದಾಚಿತ್ ಕರ್ಮಯೋಗಿತಃ. ಏನು ಅಂದರೆ ನ ಲಿಪ್ಯತೆ ಪಾಪಕೃತ್ಯೈ ಕದಾಚಿತ್ ಕರ್ಮಯೋಗಿತಃ. ಅಂದರೆ ಅವರೆಲ್ಲ ಬರ್ತಾರೆ, ಈ ಭೂಮಿಯಲ್ಲಿ ತಮ್ಮ ಕರ್ತವ್ಯ ಮಾಡ್ತಾರೆ, ಅವರಿಗೆ ಯಾವ ಪಾಪ ಲೇಷವೂ ಆಗೋದಿಲ್ಲ. ಭಗವಂತನ ಆಜ್ಞೆಯಿಂದ ಬಂದಿರ್ತಾರೆ. ಭಗವಂತ ಹೇಳಿದ ರೀತಿಯಲ್ಲಿ ತಮ್ಮ ಕರ್ತವ್ಯವನ್ನು, ಧರ್ಮವನ್ನು ಸ್ಥಾಪನೆ ಮಾಡಿ, ಧರ್ಮವನ್ನು ಆಚರಣೆ ಮಾಡಿ ಜನಕೋಟಿಗೆ ತೋರಿಸ್ತಾರೆ. ಯದ್ಯಾಗಚ್ಚಂತಿ ಸಂಸಾರಂ ಪುನರ್ಯೋನಿಷು ತಾದೃಶಾ ನ ಲಿಪ್ಯಂತೆ ಪಾಪಕೃತ್ಯೈ. ಯಾವ ಪಾಪಕ್ಕೆ ಅಂಟ್ಕೊಳ್ಳಲ್ಲ ಅವರು. ಕದಾಚಿತ್ ಕರ್ಮಯೋನಿತಃ. ಹೀಗೆ ಅದ್ಭುತವಾದಂಥ ಭೂಮಿ ಭಾರತ. ವಿಶೇಷವಾಗಿ ಪ್ರಸ್ತುತ ನಾವು ಶ್ರೀ ರಾಘವೇಂದ್ರ ತೀರ್ಥರ ಬಗ್ಗೆ ಕೆಲವಾರು ವಿಚಾರಗಳನ್ನು ಜನಮನದಲ್ಲಿ ತಿಳಿಸಬೇಕು ಅಂಥೇಳಿ ಒಂದು ಪ್ರಯತ್ನ ನಡೀತಾ ಇದೆ. ರಾಘವೇಂದ್ರ ಸ್ವಾಮಿಗಳು ಆ ಕಾಲದ ಕಂಡಂಥ ಬಹಳ ದೊಡ್ಡ ಮಹಾತ್ಮರವರು. ಪರ್ವ ಕಾಲದಲ್ಲಿ, ಸಂಧಿ ಕಾಲದಲ್ಲಿ ಜನಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅದ್ಭುತ, ಅಚಿಂತ್ಯ, ಅಮೋಘ. ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ ಅಂದರೆ ಈಗಲೂ ಕೂಡ ನೋಡಿ, 353 ವರ್ಷ ಆಯಿತು ಅವರು ಬೃಂದಾವನದಲ್ಲಿ ಪ್ರವೇಶ ಮಾಡಿ. ಈಗಲೂ ಕೂಡ ತಪಸ್ಸು ಮಾಡ್ತಾ ಇದ್ದಾರೆ. ಆ ಬೃಂದಾವನದಲ್ಲಿ ಕುಳಿತುಕೊಂಡು, ಅಂತರ್ಗುಹೆಯಾದಂಥ ಆ ಬೃಂದಾವನದಲ್ಲಿ ಕುಳಿತುಕೊಂಡು ಘೋರವಾದಂಥ ಕಠಿಣ ತಪಸ್ಸನ್ನು ಮಾಡ್ತಾ ಇದ್ದಾರೆ ಭಗವಂತನ ಕುರಿತು. ಅವ್ರು ಮಾಡ್ತಿರೋ ತಪಸ್ಸು ಯಾತಕ್ಕೆ ಅಂದರೆ ಸಮಾಜದ ಉನ್ನತಿಗೋಸ್ಕರ. ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಮಂಚಾಲೆ ಕ್ಷೇತ್ರದಲ್ಲಿ ತಾವೇ ಪ್ರತಿಷ್ಠಾಪನೆ ಮಾಡಿದಂಥ ಶ್ರೀನಿವಾಸ ದೇವರದಲ್ಲಿ ಭಗವಂತನ ಮುಂದೆ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ಕೋತಾರೆ. ನಾನೀಗ ಬೃಂದಾವನದಲ್ಲಿ ಪ್ರವೇಶ ಮಾಡ್ತಾ ಇದ್ದೀನಿ. ನನ್ನ ಅಪೇಕ್ಷೆ ಇರೋದು 700 ವರ್ಷ ಬೃಂದಾವನದಲ್ಲಿ ಇರ್ತೀನಿ. ನಾನು ಬೃಂದಾವನದಲ್ಲಿದ್ದು ಏಕಾಂತವಾಗಿ ತಪಸ್ಸು ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ನಿನ್ನ ಸ್ತುತಿ ಮಾಡ್ತೀನಿ. ನಂದು ಒಂದೇ ಒಂದು ಆಸೆ ಏನು ಅಂತಂದರೆ, ನಾನು ಮಾಡೋ ತಪಸ್ಸಿಗೆ ಫಲ ಏನು ಅಂದರೆ ನನಗೆ ಯಾವ ಕೀರ್ತಿಯೂ ಬೇಡ, ನನಗೆ ಯಾವ ಮುಕ್ತಿಯೂ ಬೇಡ, ಮತ್ತು ಇನ್ಯಾವ ಒಂದು ಸಂತೋಷಭರಿತವಾದ ಚಿಂತನೆ ನನಗೆ ಅಗತ್ಯ ಇಲ್ಲ. ನಿನ್ನ ಅನುಗ್ರಹ ಇದೆ, ಅಷ್ಟೇ ಸಾಕು ನನಗೆ. ಆದರೆ ಒಂದೇ ನನ್ನ ಅಪೇಕ್ಷೆ ಅಂದರೆ, ಯಾರು ರಾಘವೇಂದ್ರ ಅಂತ ಕಣ್ಣೀರು ಹಾಕ್ಕೊಂಬರ್ತಾರೆ, ಯಾರು ನಾರಾಯಣ ಅಂತ ಕಣ್ಣೀರು ಹಾಕ್ಕೊಂಬರ್ತಾರೆ, ಯಾರು ಶ್ರೀಹರಿ ಅಂತ ಕಣ್ಣೀರು ಹಾಕ್ಕೊಂಬರ್ತಾರೆ, ಧರ್ಮಜ್ಞರು ಪಾಪ. ಆದರೆ ಪ್ರಾರಬ್ಧ ಕರ್ಮದಿಂದ ನರಳುತ್ತಿರ್ತಾರೆ, ಸಂಕಟ ಪಡ್ತಿರ್ತಾರೆ. ಅಂಥವ್ರ ಕಷ್ಟವನ್ನು ದೂರ ಮಾಡು. ತಪಸ್ಸು ನಾನು ಮಾಡ್ತೀನಿ, ಆದರೆ ಅಂಥವರ ಕಷ್ಟವನ್ನು ದೂರ ಮಾಡು. ಅವ್ರ ಕಣ್ಣೀರು ದೂರ ಆಗಲಿ ನನ್ನ ತಪಸ್ಸಿನಿಂದ. ಅದೊಂದೇ ನನ್ನ ಪ್ರಾರ್ಥನೆ. ಅದಕ್ಕೆ ಇವತ್ತು ಪರಮ ಪೂಜ್ಯರು ರಾಘವೇಂದ್ರ ಸ್ವಾಮಿಗಳು ಅವರು ಕೇವಲ ಒಂದು ಭಾಷೆಗೆ, ಒಂದು ರಾಜ್ಯಕ್ಕೆ, ಒಂದು ಸಂಪ್ರದಾಯಕ್ಕೆ ಸೀಮಿತ ಅಲ್ಲ. ಎಲ್ಲ ಇಡೀ ಪ್ರಪಂಚದ ನಾನಾ ಭಾಗದಿಂದಲೂ ಅವರನ್ನು ಉಪಾಸನೆ ಮಾಡುವಂಥ ಭಕ್ತರು ಕಾಣ್ತೀವಿ ನಾವು. ಅಂಥ ರಾಘವೇಂದ್ರ ಸ್ವಾಮಿಗಳು ಬಹಳ ವಿಶಿಷ್ಟವಾದಂಥ ಒಂದು ಚೇತನ.